ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೂ ಟಾಕ್ಸ್. ಸೊ ವಿಡಿಯೋ ಅಷ್ಟು ಕನ್ಸಿಸ್ಟೆಂಟ್ ಮಾಡೋಕ್ಕಾಗಲ್ತಾಯಿದ್ದು. ಸೊ ಇವತ್ತಿನ ಡಿಸೈಡ್ ಮಾಡೋಣ ಬಿಡ್ಲಾರಂಗೆ ವಿಡಿಯೋ ಮಾಡೋಕ್ಕೆ. ಓಕೆ, ಇವತ್ತಿನ ಬಿಗ್ ನ್ಯೂಸ್ ಏನಪ್ಪ ಅಂದ್ರೆ ಇಡೀ ಇಂಡಿಯಾಕ್ಕೆ ಕ್ಲಾರಿಟಿ ಸಿಗ್ಬೇಕಾಯ್ತು. ಏನಪ್ಪ ಅಂದ್ರೆ ಅದು ಲಾರ್ಡ್ಸ್ ಮೂರನೇ ಓಡಿ ಮ್ಯಾಚ್ ಐತಿಲ್ಲ. ಆ ಮ್ಯಾಚ್ನಾಗ ರೋಹಿತ್ ಶರ್ಮಾ ಅವರು ಕರೆಕ್ಟರ್ನ ರಿಟೈರ್ಮೆಂಟ್ ತೊಗೊಳತ್ತಾರ ಅಥವಾ ಇಲ್ಲ ಅಂತೇಳಿ ಎಲ್ಲ ಕಡೆ ಹೆವಿ ಕ್ವಶನ್ ಬರ್ಲತ್ತವು. ಮತ್ತು ಭಾಳ ಅಂದ್ರೆ ಭಾಳ ಕಟ್ ರೂಮರ್ಸ್ ಇದ್ದಾವೆ. ಸೊ ಏನೇನು ವಿಚಾರ ರಿಟೈರ್ಡ್ ಆಗ್ತಾರ ಅಥವಾ ಇಲ್ಲ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ವಿಡಿಯೋನ ಕೊನೆ ನೋಡ್ರಂಗೆ ವಿಡಿಯೋಕೊಂದು ಲೈಕ್ ಮಾಡಿರಿ. ಎಸ್, ಇವತ್ತು ಬೆಳಿಗ್ಗೆ ಹೆಂಗೆ ಅಪ್ಡೇಟ್ ಬಂದಿದ್ದಾರ ದಾಡ ಆಟ. ರೋಹಿತ್ ಕುಡ್ ಬಿ ರಿಟೈರ್ ಆನ್ ಥರ್ಡ್ ಓಡಿ. ಮತ್ತು ಈ ಅಪ್ಡೇಟ್ ಹೆಂಗೆ ಬಂದಿದ್ದು ಅಂದ್ರೆ ರೋಹಿತ್ ಅವರು ರಿಟೈರ್ಮೆಂಟ್ ಕೊಟ್ಟ ಬಿಡ್ತಾರೆ ಲಾರ್ಡ್ಸ್ನ ಅಪ್ಡೇಟ್ ಬರ್ಲತ್ತು. ಇನ್ಫ್ಯಾಕ್ಟ್ ನಾನು ವಿಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ದಾಗ. ಇನ್ನು ರೋಹಿತ್ ಶರ್ಮಾ ಅವರು ಮೂರನೇ ಓಡಿ ಒಳಗೆ ರಿಟೈರ್ಮೆಂಟ್ ತಗೋತಾರೋ 100% ಗಂಭೀರ ತೆಗೆದು ಇಲ್ಲತ್ತಾರೋ. BCCI ಆದವರು ನೀವು ವರ್ಲ್ಡ್ ಕಪ್ಗೆ ಆಡಂಗಿಲ್ಲ, ಸೊ ರಿಟೈರ್ ಆಗಿಬಿಟ್ಟಿರುತ್ತೆ ಯಾವ ಥರ ರೋಹಿತ್ ಶರ್ಮಾ ಅಂತೇಳಿ ಅಪ್ಡೇಟ್ ಬಂದಿತ್ತು. ನಾನು ವಿಡಿಯೋ ಮಾಡಿದ್ದೆ. ಸೊ ಲಾಸ್ಟಿಗೆ ಏನಾಯ್ತು, ಸಂಜೆ ಬಿಟ್ಟಿಗೆ ಅಪ್ಡೇಟು ರೂಮರ್ಸ್ ಆಗಿ ಮತ್ತೆ ತಿರ್ಗಾ ಕನ್ವರ್ಟ್ ಆಗಲೈತಿ. ಏನು ಬರಲೈತಿ ಲಾಸ್ಟಿಗೆ ಅದು ಅಪ್ಡೇಟಿಗೆ. ಸದ್ಯಕ್ಕೆ ರೋಹಿತ್ ಶರ್ಮಾ ಅವ್ರು ಇವತ್ತು ಏನೈತಿ ಒಂದು ಡ್ರೆಸ್ ಹಾಕೊಂತಿರಂದ್ರೆ ಏನೋ ಇಂಗ್ಲೆಂಡ್ದಾಗ ಅಡ್ಡಾಡೋ ಟೈಮ್ದಾಗ ಒಂದು ಡ್ರೆಸ್ ಹಾಕೊಂಡ್ರೆ ಏನಂದ್ರೆ ಸೋಷಿಯಲ್ ಕ್ಲಬ್ ಏನೋ ಅನ್ಅಫಿಷಿಯಲ್ ಸೋಷಿಯಲ್ ಕ್ಲಬ್ ಏನೋ ಒಂದು ಡ್ರೆಸ್ ಹಾಕೊಂಡಾರ. ಸೊ ಇದರಿಂದ ಏನಾಗೈತಿ, ಆಲ್ಮೋಸ್ಟ್ ಈಗ ಬರ್ತಾ ಇರೋ ರಿಪೋರ್ಟ್ಸ್ ಎಲ್ಲ ಸುಳ್ಳು ಒಂದು ಕಡೆ ಬರಲಾಗತ್ತೆ. ಈಗ ಹೆಂಗೈತೆ ಗೊತ್ತಾನ, 30% ರಿಟೈರ್ ಆಗಂಗಿಲ್ಲ ಬರತ್ತೆ, 70% ಈ ಕುಡ್ ಬಿ ರಿಟೈರ್ ಅಂದ್ರೆ 100% ರಿಟೈರ್ಡ್ ಆಗತ್ತೆ ಇಲ್ಲ, ಒಂದು 30% ರಿಟೈರ್ ಆಗಲ್ಲದ ಬರ್ಲಾಗತ್ತೆ. ಇನ್ನು ಬಂದಿದ್ದು 70% ಎಲ್ಲ ಐತೆ. 70% ಏನೈತೆ ನೋಡ ಅದ್ರೊಳಗೆ ಪಕ್ಕ ರವಿವಾರ ದಿವಸ ರಿಟೈರ್ಮೆಂಟ್ ಐತಿ ಅಂತ ಹೇಳಿ ಅಪ್ಡೇಟ್ ಬರಲಾಗುತ್ತೆ. ಐ ಹೋಪ್ ಅದು ಆಗಬಾರ್ದು, ರಿಟೈರ್ಮೆಂಟ್ ಕೊಡಬಾರ್ದು ರೋಹಿತ್ ಶರ್ಮಾ. ಇದಕ್ಕರ ಈಸ್ ಅಂದ್ರೆ ಹೆಂಗದಾರ ಗೊತ್ತಾನ, ಅವರು ಈಗ ವರ್ಲ್ಡ್ ಕಪ್ ನಡೆದಿದ್ದು 2027 ಸೌತ್ ಆಫ್ರಿಕಾದಾಗ ಬೌನ್ಸಿ ಪಿಚ್ ಮೇನ್ ಅಂದ್ರೆ ಬಾಲರ್ಗಳಲ್ಲಿ ಮೇನ್ ಹಾಕೋ ಸಣ್ಣ ಸ್ವಲ್ಪ ಬಾಲ್ಸ್ ಬೌನ್ಸ್ ಹಾಕೋ. ಬೌನ್ಸರ್ ಬಾಲಿಗೆ ರೋಹಿತ್ ಶರ್ಮಾ ಹೆಂಗೆ ಆಡ್ತಾರೆ ನಿಮ್ಗೆ ಗೊತ್ತೈತಿ. ಸೊ ಆದ ಕಾರಣ ಐತಿ ಜಾಗದಾಗ ಎಲ್ರಿ ಬೌನ್ಸರ್ ಬಾಲಿಗೆ ರೋಹಿತ್ ಶರ್ಮಾ ಮಾಡಿದ್ರೆ ಹೆಂಗಿರ್ತೈತಿ ಸ್ವಲ್ಪ ಏನೋ ಥಿಂಕ್ ಮಾಡ್ರಿ. ಅದ್ರ ಸಂಬಂಧ ಮೇನ್ ಬೇಕು ರೋಹಿತ್ ಶರ್ಮಾ ಅವರು. ಸೊ ಅದ್ರ ಏನು ಬರ್ಲಾತ್ತಾರ, ವಿರಾಟ್ ಕೊಹ್ಲಿನೂ ರವಿವಾರ ರಿಟೈರ್ಮೆಂಟ್ ಕೊಡ್ತಾರತ್ತೆ. ಏನು ಸುಳ್ಳು ಸುದ್ದಿ ಅಪ್ಪಸ್ತಾರ ಗುರು ದೇವ್ರ. ಎದಕ್ಕಾರ ರೋಹಿತ್ ಶರ್ಮಾ ಕಡೆ ಬಿಡ್ರಿ. ಅದಕ್ಕಾರ ಏಜ್ ಅವ್ರಿಗೆ ಮುಂದಿನ ವರ್ಲ್ಡ್ ಕಪ್ ನೋಡಿಗೆ 40 ವಯಸ್ಸು ಹಾಕಾವ್. ಓಕೆ, ಏಜ್ ಫ್ಯಾಕ್ಟರ್ ಆದತ್ತ. ಇಲ್ಲಿ ವಿರಾಟ್ ಕೊಹ್ಲಿ 38 ವಯಸ್ಸು, 38 ರಿಟೈರ್ಮೆಂಟ್ ಕೊಡಿಸ್ತಾರೆ ನೀವು ವಿರಾಟ್ ಕೊಹ್ಲಿನ ಅಂತ ಫಿಟ್ ಮನುಷ್ಯನ. ತಪ್ಪಿ ಹಂಗೆ ಅಪ್ಡೇಟ್ ಬರ್ಲಾಗ ಗೊತ್ತಾನೆ. ಆ ಗಂಭೀರ ಕರೆ ಹೇಳ ಗೊತ್ತಿಲ್ಲ ಕರೆ ಈ ಸಿಕ್ಕಾತೆ ಗಂಭೀರ್ಗ ವಿರಾಟ್ ಕೊಹ್ಲಿ ಸ್ವಲ್ಪ ಆ ಕಡೆ ಐತೆ. ನನಗೆ ಈ ಪರಿ ಎಬ್ಬಿಸ್ಲಾತಾರ ಸುದ್ದಿ. ಗಂಭೀರ್ ವಾಂಟ್ಸ್ ಕೊಹ್ಲಿ ರಿಟೈರ್ ಫ್ರಮ್ ಓಡಿ ಆಯತ್ತ. ಮತ್ತು ಇನ್ನೊಂದು ಕಡೆ ಬರುತ್ತೆ ವಿರಾಟ್ ಕೊಹ್ಲಿನ ತೆಗಿಸಿ ಇಶಾನ್ ಕಿಶನ್ 3 ನಂಬರ್ ಆಡ್ಸೋ. ವಿರಾಟ್ ಕೊಹ್ಲಿ ಓಡಿ ಅಂತ ರಿಟೈರ್ಮೆಂಟ್ ಮಾಡಿಸೋದತ್ತ, ಆ ಜಾಗದ ಇಶಾನ್ ಕಿಶನ್ ತಾನು 3 ನಂಬರ್ಗೆ ಆಡ್ಸೋದತ್ತ. ಏನು ಅಪ್ಡೇಟ್ಸ್ ಬಂದು, ಏನು ರೂಮರ್ಸ್ ಬಂದು. ನಾನು ಮಾಡಬಾರ್ದು ಕಾಯ್ಕೊಂಡ್ತಿದ್ದೆ. ಸೊ ಆದ್ರೆ ರಿಯಾಲಿಟಿ ತಂದಿಡ್ಬೇಕಲ್ಲ, ರಿಯಾಲಿಟಿ ಚೆಕ್ ಅನ್ನೋದು ಕ್ಲಾರಿಟಿ ಕೊಡ್ಬೇಕಲ್ಲ. ಸೊ ಆ ಕ್ಲಾರಿಟಿ ಕೊಡೋ ಸಂಬಂಧ ಈ ವಿಡಿಯೋ ಮಾಡಿದ್ದು. ಸೊ ನನ್ನ ಪ್ರಕಾರ ಆಗು ಡೌಟ್ ರವಿವಾರ ಏನು ಈ ಅಂದ್ರೆ ಪಕ್ಕ ಒಂದು ಫೇರ್ವೆಲ್ ಮ್ಯಾಚ್ ಅಂದ್ರೆ ಮೊದಲೇ ಗೊತ್ತಾಗತ್ತೆ. ಅಗದಿ ಏನ್ರೆ ರವಿವಾರ ಏನು ರಿಟೈರ್ಮೆಂಟ್ ಕೊಡೋದಿತ್ತ ತಿಕ್ಕೋ ರೋಹಿತ್ ಶರ್ಮಾ ಅವ್ರು ಶನಿವಾರ ಗೊತ್ತಾಕತ್ತೆ. ಆಲ್ಮೋಸ್ಟ್ ಶನಿವಾರ ಅಥವಾ ರವಿವಾರ ಬೆಳಿಗ್ಗೆನೇ ಗೊತ್ತಾಕೈತಿ ಅವ್ರು ರಿಟೈರ್ ಆಗ್ತಾರ ಇಲ್ವತ್ತು. ಇದಕ್ಕೆ ಒಂದಕ್ಕರ ಒಬ್ಬ ದೊಡ್ಡ ಪ್ಲೇಯರ್ನ ನೀವು ಮಿನಿಮಮ್ ಇಂಡಿಯಾಕ್ಕೆ 300+ ಅಥವಾ 200+ ಅನ್ಕೋರಿ, ಅಷ್ಟು ಮ್ಯಾಚ್ ಆಡಿದ ಪ್ಲೇಯರ್ನ ಹಂಗೆ ರಿಟೈರ್ಮೆಂಟ್ ಕೊಡ್ಸಂಗಿಲ್ಲ. ಒಂದು ಫೇರ್ವೆಲ್ ಮ್ಯಾಚ್ ಅಂತ ಆಡಿಸ್ತಾರೆ. ಸೊ ಅದೇ ಥರ ಏನ್ರಿ ನಾಡ್ದು ಅಥವಾ ನಾಳೆ ಏನು ಅಪ್ಡೇಟ್ ಬತ್ತು, ನಾಳೆ ಅಥವಾ ನಾಡ್ದು ಏನ್ರಿ ಅಪ್ಡೇಟ್ ಬತ್ತು ಅಂದ್ರೆ ಈ ಕುಡ್ ಬಿ ಲಾಸ್ಟ್. ಒಂದು ವೇಳೆ ಏನ್ರಿ ಏನು ಅಪ್ಡೇಟ್ ಏನೂ ಬರಲಿಲ್ಲ ಅಂದ್ರೆ ಖುಷಿಯಾಗಿರೋದಕ್ಕೆ ವರ್ಲ್ಡ್ ಕಪ್ ಸೀದಾ ಹೋಗಾರ. ಇನ್ನೂ ಭಾಳ ಐತಿ. ಇನ್ನೂ ಇದು ಈಗ ಬರೀ ಇಂಗ್ಲೆಂಡ್ ಸೀರೀಸ್ ಆಗ ಏನೋ ವೆಸ್ಟ್ ಇಂಡೀಸ್ ಸೀರೀಸ್ ಐತಿ, ವೆಸ್ಟ್ ಇಂಡೀಸ್ ನ್ಯೂಜಿಲೆಂಡ್ ಸೀರೀಸ್ ಐತಿ. ಮತ್ತು ಅದಾಗಿಂದ ಆಲ್ಮೋಸ್ಟ್ ಶ್ರೀಲಂಕಾ ಮೇಲೆ ಒಂದು ಸೀರೀಸ್ ಇದ್ದಂಗೆ ಅನಿಸುತ್ತೆ. ಮತ್ತು ಭಾಳ ಇನ್ನೂ ಎಷ್ಟೊಂದು ಕ್ರಿಕೆಟ್ ಐತಿನ. ಏನೋ ನನ್ನ ಪ್ರಕಾರ ಆಸ್ಟ್ರೇಲಿಯಾ ಮೇಲೆ ಒಡಿಯೋ ಒಂದು ಇದ್ದಂಗೆ ಕಾಣಿಸ್ತೈತಿ. ವರ್ಲ್ಡ್ ಕಪ್ ಸೆಮಿಫೈನಲ್ ಐತೆ. ಸೊ ಇನ್ನೂ ಇಷ್ಟೆಲ್ಲ ಕ್ರಿಕೆಟ್ ಇರೋ ಟೈಮ್ದಾಗ ಈಗ ರಿಟೈರ್ಮೆಂಟ್ ಕೊಡೋದ್ರೆ ಹಣ ಕೊಡೋ ಚಾನ್ಸ್ ಇಲ್ಲ. ನನ್ನ ಪ್ರಕಾರ ರೂಮರ್ಸ್ ಅನಿಸುತ್ತೆ. ಅದಕ್ಕೆ
ಐ ಹೋಪ್ ರೂಮರ್ಸ್ ಆಗಿರ್ಲಿ ಅಂತ ಹೇಳ್ಕಾರ 71% ಆಟಲ್ಲ 70% ಕ್ರಿಕೆಟ್ ಈ ಪುಣ್ಯಕಿನ ESPN ಕ್ರಿಕೆಟ್ ಫೋದರ್ ನಾ ಮಾಡಿಲ್ಲ ಕ್ರಿಕೆಟ್ ಅಡಿಕ್ಟರ್ ಇವು ಏನಾರ ಉಳ್ಕಿದ್ದವರೆಲ್ಲ ಕ್ರಿಕೆಟ್ ಅಡಿಕ್ಟರ್ ಆಯ್ತು. ಇನ್ಫ್ಯಾಕ್ಟ್ ಆಕಾಶ್ ಚೋಪ್ರಾ ಸುಖ ಡೌಟ್ ಪಟ್ಟಾರ ಈ ಕುಡ್ ಬಿ ರಿಟೈರ್ ಇಫ್ ಏನ್ರ ಒಂದ್ ವೇಳೆ ಏನ್ರ ಲಾರ್ಡ್ಸ್ನಾಗ ರಿಟೈರ್ ಆದ್ರೆ ಲಾರ್ಡ್ಸ್ ಗತೆ ಅಂದ್ರೆ ದೇವ್ರ ಗತೆ ಆಡು ಒಂದು ಸೆಂಚುರಿ ಹೊಡಿಯತ್ತೇಳಿ ಆಕಾಶ್ ಚೋಪ್ರಾ ರೋಹಿತ್ ಶರ್ಮಾ ಸಲಹೆ ಕೊಟ್ಟಾರ. ಒಂದ್ ವೇಳೆ ಏನ್ರ ಆದ್ರ ಏನಂತ ಗೊತ್ತಾಗ್ತಪ್ಪ ನನಗರೆ ಏನ ರಿಯಲ್ ಹತ್ ನಂಬೂನು ಸುಳ್ಳು ಹತ್ ನಂಬೂನು. ರೋಹಿತ್ ಶರ್ಮಾ ಆದಾಗಿಲ್ಲ ಅಂದ್ರೆ ರಿಯಲ್ ಸುಳ್ಳು ನಂಬ್ಲಾಕ ಆಗತ್ ನನಗೆ. ಯಾರು ರಿಪ್ಲೇಸ್ ಮಾಡ್ಬೋದು ಜಾಗ ನಮ್ದಕ್ಕೆ ಸುಖ ಆಗಲ್ತ. ಜೈಸ್ವಾಲ ಇನ್ನ ಅಷ್ಟು ರೋಹಿತ್ ಶರ್ಮಾ ಅಷ್ಟು ಅಷ್ಟು ಕನ್ಸಿಸ್ಟೆನ್ಸಿ ಒಂದು ಮ್ಯಾಚ್ ಆಡ್ತಾರೆ ಒಂದು ಮ್ಯಾಚ್ ಔಟ್ ಈಗ ಅಷ್ಟು ಬಗ್ಗೆ ಇದು ಇಂಪ್ಯಾಕ್ಟ್ ಆಗಲ್ಲ. ಗಾಯಕ್ವಾಡ್ ಅವರು ಕೆಪಬಿಲಿಟಿ ಐತ್ಕರ ಇನ್ನೂ ಸ್ವಲ್ಪ ಸ್ಟ್ರೈಕ್ ರೇಟ್ ಹೆಚ್ಚು ಮಾಡ್ಕೊಂಬಂದ್ರೆ ಸಾಕಾಗಿರುತ್ತೆ. ಆದ್ರೆ ಅನ್ಕತಕ್ಕ ನನ್ನ ಪ್ರಕಾರ ರೋಹಿತ್ ಜಾಗ ತುಂಬಂತ ಪ್ಲೇಯರ್ ಯಾರು ಕಾಣಿಸ್ಲಾಯ್ತು ನಂಗೆ ಸದ್ಯಕ್ಕೆ ಟೀಮ್ ಇಂಡಿಯಾಗ. ಸೊ ಅದಕ್ಕೆ ಐತಿ ರೋಹಿತ್ ಶರ್ಮಾ ಅವ್ರನ್ನ ಕಂಟಿನ್ಯೂ ಮಾಡಲಿ ವರ್ಲ್ಡ್ ಕಪ್ ತಕ್ಕ ಅಂತೇಳಿ ನಾನು ಅನಿಸಿಕೆ ಬರ್ತೈತಿ. ಇಲ್ಲ ಅನ್ನಂಗಿಲ್ಲ. ಇನ್ನೊಂದು ಈಗ ODI ಮ್ಯಾಚ್ ಐತೆ ಮತ್ತು ಸೆಪ್ಟೆಂಬರ್ದಾಗ ಮತ್ತೊಂದು ODI ಅದಾವ. ಸೊ ಈ ಟೈಮ್ದಾಗ ಒಂದು ಯಾವ್ದೋ ಸೆಂಚುರಿ ಅಥವಾ ಹಾಫ್ ಸೆಂಚುರಿ ಬರೋದು ಹೇಗೆ ಬರೋ. ಈಗ ನೆಕ್ಸ್ಟ್ ODI ಮ್ಯಾಚ್ ಐತೆ 3ನೇ ಅದ್ರ ಒಂದು ಹಾಫ್ ಸೆಂಚುರಿ ಅಥವಾ ಸೆಂಚುರಿ ಬರೋ ಚಾನ್ಸ್ ಐತಿ. ಸೊ ಅಂಥದ್ದು ಏನಾದ್ರೆ ಮತ್ತೆ ಅವ್ರ ಕೆರಿಯರ್ ಬೂಸ್ಟ್ ಸಿಗೋ ಚಾನ್ಸ್ ಭಾಳ ಐತಿ. ಸೊ 3ನೇ ODI ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ರೋಹಿತ್ ಶರ್ಮಾ. ಸೊ ಆ ODIದಾಗ ಏನು ಮಾಡ್ತಾ ನೋಡುವ. ಸೊ ಕಾಯ್ದಿರಿ, ಇಂಥ ಅಪ್ಡೇಟ್ ಸಿಕ್ಕಾಗೆಲ್ಲ ವಿಡಿಯೋ ಮಾಡ್ತೇನೆ. ಸೊ ಇಷ್ಟೊತ್ತ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತಾಡೋದು ಎಲ್ರಿಗೂ ನಮಸ್ಕಾರ.